ಹೈಲೈಟ್ ಮಾಡೋಕೆ ಹೋಗ್ಬೇಡಿ. ನೀವೇ ಅವರು ಲೀಡರ್ ಮಾಡಿಬಿಡ್ತೀರಾ. ಹೈಲೈಟ್ ಮಾಡ್ದಂಗೆ ಒಳ್ಳೆ ಕೆಲಸನ ಹೈಲೈಟ್ ಮಾಡಿ, ಜನಗಳ ಮೂಡ್ ಒಳಗಡೆಗೆ ಅದು ಹೋಗ್ಬೇಕು. ಒಳ್ಳೆ ಕೆಲಸದ ಇದು ಮಾಡಿ ಕೊಟ್ಟು ಜನಗಳ ಹತ್ರ ಗೋಲಿ ಹಾಕ್ಕೊಂಡು ಗಿಲಿಯಾಡ್ಕೊಂಡಿರೋದ್ರಿಂದ ಕೆಲಸ ಮಾಡೋ ಹೋಗಿ ಹೇಳಿರೋ ಜನ ಕೆಲಸ ಮಾಡಬೇಕು. ಜನಗಳ ಹತ್ರ ಕುಸ್ಕೊಂಡು ಅರ್ಟೆಗಳು ಹೊಡ್ಕೊಂಡು ಮಾತಾಡ್ಕೊಂಡು ಸಿಕ್ಕೊಳ್ಳೋಕ್ಕಲ್ಲ ಜನ ಓದ್ತಾಯಿದ್ದೀವಿ. ಅಲ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ ಅಂದ್ರೆ ಏನು ಕೆಲಸ ಏನು ಮುಗಿಲ್ವಾ? ಸರಿ ಕಟ್ಟಿ ಸರಿ ಕಟ್ಟ संविधान शिल्पी डॉक्टर बाबा साहब अंबेडकर जी जनप्रिय ಶಾಸಕರು ಡಾಕ್ಟರ್ ಮಂಜಣ್ಣ ಅವರಿಗೆ ನಮ್ಮ ತುಂಬ ದಿನಗಳಿಂದ 3-4 ವರ್ಷಗಳಿಂದ ನಾನು ಶಾಸಕನಾದ ಮೇಲೆ 2 ವರ್ಷಗಳಿಂದ ಈ ರೋಡ್ ಮಾಡಬೇಕು, ಗಾಂಧಿನಗರ ಟು ಗದ್ದೆಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾ ಇದ್ರು. ಅದೇ ರೀತಿ ಗದ್ದೆಕಣ್ಣೂರವರೆಗೂ ರೋಡ್ ಆಗಬೇಕು ಅನ್ನೋದನ್ನು ಗದ್ದೆಕಣ್ಣೂರಿನ ನಮ್ಮ ಹಿರಿಯರಾದಂಥ ನಮ್ಮ ದಯಾನಂದನ್ ಅವರು, ಗೋವಿಂದಣ್ಣ ಅವರು, ಎಲ್ಲ ಹಿರಿಯ ಮುಖಂಡರು, ನಾರಾಯಣಪ್ಪಣ್ಣ ಅವರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ. ನಾರಾಯಣಪ್ಪಣ್ಣ ಅಂತೂ ದಯಾನಂದನ್ ಆವಾಗ ಕೇಳಿ ಮಾಡಿ ಅಂತ ಹೇಳಿ ಮಾಡ್ತೀವಿ. ನಾರಾಯಣಪ್ಪಣ್ಣ ಅಂತ ಬಂದ್ಬಿಟ್ಟು ಗಲಾಟೆಗೆ ಬರೋದು ಒಂದು ಬಾಕಿ ಆಯ್ತು ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಹಿರಿಯನು ದೊಡ್ಡವ್ರು ನಮ್ಮ ತಂದೆ ಸಮಾನ ಗಲಾಟೆಗೆ ಬರ್ಬೋದು, ನಮ್ಮನ್ನು ಹೊಡಿಲೂಬೋದು, ಅದನ್ನೇನು ಆಗ್ತದೆ ಎಲ್ಲ ಅಧಿಕಾರ ಇದೆ ನಮ್ಮ ನಾರಾಯಣನಿಗೆ, ತೊಂದರೆ ಇಲ್ಲ. ಇವತ್ತು 3 ಕೋಟಿ ವೆಚ್ಚದಲ್ಲಿ 3 ಕಿಲೋಮೀಟರ್ ರಸ್ತೆ ಗಾಂಧಿನಗರದಿಂದ ಗದ್ದೆಕಣ್ಣೂರವರೆಗೂ, ಆಮೇಲೆ ಬರುವಂಥ ರೋಡ್ಗಳೇನು ಸೈಡು ಸರ್ವಿಸ್ ರೋಡ್ಸ್ ಇದ್ದಾವೋ ಆ ಅಪ್ರೋಚ್ ರೋಡ್ಸನ್ನು 100 ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ. ಅಪ್ರೋಚ್ ರೋಡ್ಸು 100 ಮೀಟ್ರನ್ನ ಹಾಕಿ ಆ ರೋಡ್ ಮಾಡ್ತಾ ಇದೆ. ಯಾಕಂದರೆ ಇನ್ನು ಫ್ಯೂಚರ್ ಮನೆಗಳು ಕಟ್ತಾರೆ. ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು. ಅದರಿಂದ ಆಮೇಲೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು 100 ಮೀಟ್ರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಕೃಷ್ಣಾರೆಡ್ಡಿ ಅವರು, ನಮ್ಮ ಲೋಕಲ್ ಕೋಲಾರದವರೇ ಕೃಷ್ಣಾರೆಡ್ಡಿ ಅವರೇ ಕಾಂಟ್ರಾಕ್ಟ್ರು, ಅವರೇ ಟೆಂಡರ್ ಆಗಿದೆ ಅವರಿಗೆ, ಅವರು ಕೆಲಸ ಮಾಡ್ತಾರೆ. ಮ್ಯಾಕ್ಸಿಮಮ್ ಆಗಿ ನಾವು 3 ತಿಂಗಳ ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ದೀವಿ. ನಮ್ಮ AW ಅವರು, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಸರ್ ಎಲ್ಲ ಹೇಳಿದ್ದೇನೆಂದರೆ, ಸರ್ 1 ತಿಂಗಳು 2 ತಿಂಗಳೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. 3 ಕಿಲೋಮೀಟರ್ನ 1-2 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಲ್ದಿ ಆದ್ರೂ ಒಳ್ಳೆಯದೇ. ಕ್ವಾಲಿಟಿಯಾಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತೆಲ್ಲರೂ ನಮ್ಮ ನಾಯಕರೆಲ್ಲರೂ, ನಮ್ಮ ಅನಿಲನ್ ಆಗ್ಬೋದು, ನಮ್ಮ ಮುನ್ರಾಜಣ್ಣು, ನಮ್ಮ ರಮೇಶು, ನಮ್ಮ ಆಮೇಲೆ ನಮ್ಮೆಲ್ಲ ಗೋಪಾಲ್ ಗೌಡರು, ಎಲ್ಲ ನಮ್ಮ ಕೌನ್ಸಿಲರ್ ಮಂಜು ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ನಮ್ಮ AW, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ ದಯಾನಂದ ಎಲ್ಲರೂ ಬಂದಿದ್ದಾರೆ. ನಮಗೆ ಕೆಲಸ ಮಾಡೋದು ಗೊತ್ತು ಸರ್, 100% ಕೆಲಸ ಮಾಡ್ತೀವಿ. ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದೆ ಸರ್, ಪೂಜೆಗಳು ಮಾಡ್ತಾ ಇದ್ರೆ ಕೆಲಸಗಳು ಅಂತ ಹೇಳಿ. ಖಂಡಿತವಾಗ್ಲೂ ಸರ್ ನೀವು ಹೇಳಿದ್ದು ನಿಜ, ಪೂಜೆಗಳು ಮಾಡಿದ್ದೀವಿ. ನರಸಾಪುರದಲ್ಲಿ 7 ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ. ಅಲ್ಲೊಂದು 3 ಮರ ಕಟ್ಟೋದಕ್ಕೆ ಫಾರೆಸ್ಟ್ ಅವ್ರು ಬಿಡ್ತಾ ಇಲ್ಲ. ದುಡ್ಡು ಕಟ್ಟಿದ್ದೀವಿ ಅವರಿಗೆ, ಪರ್ಮಿಷನ್ ಕೊಟ್ಟಿದ್ರೆ ಪರ್ಮಿಷನ್ ಕೊಡ್ತಾಯಿಲ್ಲ ಫಾರೆಸ್ಟ್ ಅವರು. ಅವ್ರೇನಂದರೆ ಅದೇನೋ 400 ಮರನೋ 500 ಮರನೋ ಇಡಬೇಕು ನೀವು, ಇಟ್ಟ ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ. ಅದನ್ನು ಇಷ್ಟಲ್ಲೇ ಪರ್ಮಿಷನ್ ತೊಗೊಳ್ತೀವಿ. ಯಾಕಂದರೆ ಫಾರೆಸ್ಟ್ದು ಸರ್ಕಾರನೇ, PWDನೂ ಸರ್ಕಾರನೇ, ಎಲ್ಲನೂ ನಮ್ಮ ರೋಡ್ಗಳು ಸರ್ಕಾರನೇ. ನಾವೇನು ನಮ್ಮ ಮನೆಗಳಿಗೆ ಏನಾದರೂ ರೋಡ್ ಹಾಕ್ಕೊಳ್ತಾ ಇದ್ದರೆ, ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕ್ಕೊಳ್ತಾ ಇದ್ದರೆ ತಕರಾರು ಆಗ್ಬೋದು. ಇದೆಲ್ಲ ಪಬ್ಲಿಕ್ ಓಡಾಡುವಂಥ ನರಸಾಪುರ ಗೊತ್ತಲ್ಲ ಎಷ್ಟು ರಶ್ ಇರುತ್ತೆ ಅಂತ. ಖಂಡಿತವಾಗ್ಲೂ ಲೇಟ್ ಆಗಿದೆ, ಒಪ್ಕೊಳ್ತೀವಿ. ಅದು ಕೆಲಸ ಮರಗಳು ಕಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ. ಕಂಬ ಎಲ್ಲ ಶಿಫ್ಟ್ ಆಗಿದೆ, ಕಂಬ ಶಿಫ್ಟ್ ಆಗಿದೆ, ಕಂಬ ಎಲ್ಲ ಶಿಫ್ಟ್ ಮಾಡಿದ್ದೀವಿ, ಬಾರ್ಡರ್ ಶಿಫ್ಟ್ ಮಾಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತೀವಿ ವರ್ಕು. ಅದು ಹೇಳಿದ್ದೀವಿ, ಮರಗಳು ಕಟ್ ಮಾಡೋಣ ನೀವು, ಮಾಮೂಲಿ ಸಿವಿಲ್ ವರ್ಕ್ ಆಗಿದೆ ಅದನ್ನು ಸ್ಟಾರ್ಟ್ ಮಾಡಿ, ಡ್ರೈನೇಜಸ್ ಅದು ಮಾಡೋದೆಲ್ಲ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತೀವಿ. APMC ರೋಡ್ದು ಅದು ಇಷ್ಟರಲ್ಲೇ ಮಾಡ್ತೀವಿ ಸರ್, ಅದನ್ನು ಮಾಡ್ತೀವಿ. ಯಾಕಂದರೆ ಮೊದಲು ಅರ್ಧ ಆಗಿದೆ, ಮೊದಲು 2 ಕಡೆನೂ ಸ್ವಲ್ಪ ಇದರಿಂದ ಒಂದು ಕಡೆ ಆಗ್ಬಿಟ್ಟು ಇದು ಸ್ಯಾಂಕ್ಷನ್ ಆಗಿದೆ. ಇವಾಗ ಅದನ್ನು ಮಾಡ್ತೀವಿ. ಅವ್ರಿಗೆ ನಮ್ಮ 5 ಕೋಟಿ ರೂಪಾಯಿ ಆಗಿದೆ, ಅವ್ರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಆಗಿದೆ. ನಮ್ಮ ಕಾಂಟ್ರಾಕ್ಟರ್ಸು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ವರ್ಕ್ ಅನ್ನೋದನ್ನು. ಸ್ವಲ್ಪ ಅವ್ರಿಗೆ ಮಾತ್ರ, ಯಾಕಂದ್ರೆ ಅವರು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಳ್ತಾರೆ. ಬಿಲ್ಗಳು ಬಂದಿಲ್ಲ ನಮಗೆ, ಅದು ಬಂದರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಪರವಾಗಿಲ್ಲ, ಅದನ್ನು ಮಾಡ್ತೀವಿ. ಇಷ್ಟಲ್ಲ ಅಲ್ಲಿ ಒಂದು 2-3 ಬಿಲ್ಡಿಂಗ್ ಹೊಡೆಯೋದಿದೆ, ಅದಕ್ಕೆ ಅವ್ರದ್ದು ಸ್ವಲ್ಪ ಪ್ರೆಜರ್ ಇದೆ ಅವ್ರದ್ದು. ಅದರಿಂದ ಏನಿಲ್ಲ, ಬಿಲ್ಡಿಂಗ್ ರೋಡ್ ಕಟ್ಕೊಂಡು ಬಂದಾಗ ನಾವೇನು ಪ್ರೆಜರ್ಗಾಗೋದಕ್ಕೆ ಇದು ಮಾಡಿದ್ರೆ ಹೊಡೆದು ಅದನ್ನು ಕಟ್ತೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ಶೆಟ್ಟಿಮಾದಮಂಗಲವರೆಗೂ, ಮಣ್ಣೇನಹಳ್ಳಿಯಿಂದ ಶೆಟ್ಟಿಮಾದಮಂಗಲವರೆಗೂ SHDPನಲ್ಲಿ 20 ಕೋಟಿ ರೂಪಾಯಿ ಒಂದೇ ರೋಡ್, ಸಿಂಗಲ್ ರೋಡು, 20 ಕೋಟಿ ರೂಪಾಯಿನಲ್ಲಿ ಒಂದೇ ರೋಡು. ಅದನ್ನು ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ಕಾಂಟ್ರಾಕ್ಟರ್ ಬಂದು, ಅವರು ವಿಜಯಪುರ ಆ ಕಡೆ ಯಾರೋ ಅವ್ರ ಕಾಂಟ್ರಾಕ್ಟರ್ ರವೀಶ್ ಅಂತ, ಆ ಕಡೆ ಕಾಂಟ್ರಾಕ್ಟರು ಅವರಲ್ಲಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅದನ್ನು ಪೂಜೆ ಮಾಡ್ತೀವಿ. ಮನೆ ಶೆಟ್ಟಿಮಂಗಲ
ಶ್ರೀನಿವಾಸಪುರದ ಮದ್ದೇರಿ ಪಂಚಾಯತಿ ಶ್ರೀನಿವಾಸಪುರ. ಮಣ್ಣಿನಹಳ್ಳಿ ರಾಜಾಪುರ ಅದು ಶ್ರೀನಿವಾಸಪುರ ಒಳಗಡೆಗೂ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಸ್ಟಾರ್ಟ್. ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಬರ್ತದೆ. ಅದಾದ್ಮೇಲೆ ಕೋಲಾರ ಬರ್ತದೆ. ಅದಾದ್ಮೇಲೆ ಚಿಂತಾಮಣಿ ಬರ್ತದೆ. ನೀವು ಹೇಳ್ತಾ ಶೆಟ್ಟಿಕೊತ್ತನೂರು ಇಲ್ಲಿ ನಮ್ಮ ಮುದುವತ್ತಿ ಶೆಟ್ಟಿಕೊತ್ತಿ ಅದನ್ನು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಇವಾಗ ಅದಕ್ಕೂ ಪೂಜೆಗೆ ಹೋಗ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ಆಮೇಲೆ ನಮಗೊಂದು ಇಲ್ಲಿ ಗ್ರೂಪ್ ಪ್ರವೇಶ ಇದೆ. ಆಮೇಲೆ ನಮ್ಮ ಶಾಲಾ ಮಕ್ಕಳಿಗೆ ಫೀಸಸ್ ಕಟ್ತಾರೆ. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಹೋಗಿ ತಿರ್ಗಿ ಆ ರೋಡ್ಗಳು ಪೂಜೆ ಮಾಡ್ತಾರೆ. ಎರಡನೇ ಸರಿ ಮೂರನೇ ಸರಿ ಪೂಜೆ ಆಗಿದೆ, ಪೂಜೆ ಆಗಿದೆ. ಇಲ್ಲ, ಹೌದು. ರೋಡ್ ಮಾಡ್ತಾ ಇದ್ದೀವಿ. ಫಸ್ಟ್ ನಮ್ದು ಡ್ರೈನೇಜ್ ಆಗ್ತದೆ. 700 ಮೀಟರ್ ಡ್ರೈನ್ ಮಾಡ್ತಾ ಇದ್ದೀವಿ. ಆಗುತ್ತೆ. ನೀವು ಹೇಳಿದ್ದು ಒಳ್ಳೆಯದು. ಮೊದಲು ಪೂಜೆಗಳಾಗಿರೋದು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇಲ್ಲಪ್ಪ ಅವ್ರೆ ಇವರಲ್ಲಿ ಏನಪ್ಪ ಟೆಂಡರ್ ಆಗಿದೆ ಇಲ್ವಾ ನಿಮಗೆ? ಟೆಂಡರ್ ಆಗಿದೆ ಇವಾಗ, ಮೊದಲದಲ್ಲ. ಟೆಂಡರ್ ಆಗಿದೆ. ಎಷ್ಟು ಅಮೌಂಟ್? ಎಷ್ಟು? 3 ಕೋಟಿ 300 ಲಕ್ಷ 3 ಕೋಟಿ ರೂಪಾಯಿ ಆಗಿದೆಯಾ ಕೇಳಪ್ಪ. ಡ್ರೈನೇಜ್ ಆಗ್ಬಿಟ್ಟು ಆಮೇಲೆ ಇಲ್ಲ, ಎಲ್ಲ ಒಂದೇ ಸಲ ಮಾಡ್ತಾರೆ. ಡ್ರೈನೇಜ್ ಮಾಡಿಬಿಟ್ಟು ಪಾಯ ಹಾಕದೆ ಗೋಡೆ ಕಟ್ಬಿಡು ಆಮೇಲೆ ಪಾಯ ಹಾಕೋಣ ಅಂದ್ರೆ ಆಗೋದಿಲ್ಲ. ಎಲ್ಲ ಒಂದೇ ಸಲ ಆಗುತ್ತೆ. ಕಾಮದೇನಹಳ್ಳಿಯಿಂದ ಟಮ್ಕ ನಮ್ಮ ಹೈವೇವರೆಗೂ ಕಾಮದೇನಹಳ್ಳಿಯಿಂದ 5 ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ದೀವಿ. 5 ಕೋಟಿ ರೂಪಾಯಿ ಅದರಲ್ಲಿ 25 ಕೋಟಿ ಟೋಟಲ್ ಇದೆ. 10 ಕೋಟಿ ರೂಪಾಯಿ ಬಂತು. ಬೇರೆ 10 ಕೋಟಿ ಅಪ್ರೂವಲ್ ಆಯಿತು. ಇನ್ನು 15 ಕೋಟಿ ಪೆಂಡಿಂಗ್ ಇದೆ. ಅದನ್ನು ಆಗುತ್ತೆ. ಅದನ್ನು ಅಪ್ರೂವಲ್ ಮಾಡಿಸ್ತೀವಿ. ನಿನ್ನೆ ಎಲ್ಲ ಬಂದಾಗ ಮಿನಿಸ್ಟರ್ ಬಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೆಲ್ಲ ಮಾತಾಡಿದ್ದಾರೆ. ಕೊಡ್ತೀನಿ ಬನ್ನಿ ಅಂತೇಳಿ ಒಂದು ದಿವಸ ನನಗೆ ಹೇಳಿದ್ರು, ಬನ್ನಿ ಸರ್ ಹೋಗೋಣ ಅಂದ್ರೆ ಹೋಗ್ಬಿಟ್ಟು ಅದು ಮಾಡಿಸ್ಕೊಂಡ್ಬರ್ತೀವಿ. ಅದು ಆಗುತ್ತೆ. ಪ್ರಪೋಸಲ್ ಆಗುತ್ತೆ ಖಂಡಿತ.